ಇವನ ಹತ್ರ ನಾನು ಒಂದು 10 ಲಕ್ಷ ರೂಪಾಯಿ ಸಾಲ ತಗೊಂಡಿರ್ಬೋದು. ಹಾಗಂತ ದಿನಕ್ಕೆ 10 ಸಲ ಫೋನ್ ಮಾಡ್ದ. ಇವತ್ತಿನ ಬಿಡಲ್ಲ ಬಿಡಲ್ಲ. ಹಲೋ ನೋಡ್ರಿ, ನಾನು ನಿಮ್ಮ ಹತ್ರ 10 ಲಕ್ಷ ರೂಪಾಯಿ ಸಾಲ ತಗೊಂಡಿರ್ಬೋದು. ಹಾಗಂತ ಮಾತ್ರಕ್ಕೆ ನೀವು ನಮ್ಮ ಮನೆಯನ್ನ ಜಪ್ತಿ ಮಾಡ್ಬಿಡ್ತೀರೇನ್ರಿ? ನೋಡ್ರಿ, 10 ಲಕ್ಷ ತಾನೆ, ನನ್ನ ತಲೆನ ಅಡ ಇಟ್ಟುಬಿಟ್ಟಾದ್ರೂ ಬಡ್ಡಿ ಸಮೇತ ಆ ಸಾಲನ ತೀರಿಸ್ತೀನಿ. ಯಾವುದೇ ಕಾರಣಕ್ಕೂ ನನ್ನ ಮನೆಯನ್ನ ಜಪ್ತಿ ಮಾಡಬಾರ್ದು, ಜ್ಞಾಪಕ ಕೊಟ್ಕೊಳ್ಳಿ. ಇಲ್ಲ ಅಂದ್ರೆ ನನ್ನ ಇನ್ನೊಂದು ಮುಖ ತೋರಿಸ್ಬೇಕಾಗುತ್ತೆ. ಇಡ್ರಿ ಫೋನು. ನಾನು ಒಬ್ಬರ ಹತ್ರ 10 ಲಕ್ಷ ರೂಪಾಯಿ ಸಾಲ ಮಾಡಿದ್ದೀನಿ. ಆದಷ್ಟು ಬೇಗ ಅದನ್ನ ಕಟ್ಟಬೇಕು. ಈಗ ನನ್ನ ಹತ್ರ ದುಡ್ಡಿಲ್ಲ. ಹಾಗಾಗಿ ನಿಮ್ಗಳ ಹತ್ರ ಇರೋ ಒಡವೆನ ಕೊಟ್ಬಿಡಿ. ಅದನ್ನ ಎಲ್ಲಾದ್ರೂ ಅಡ ಇಟ್ಟು ಅವ್ನು ಸಾಲ ತೀರಿಸ್ಬಿಡ್ತೀನಿ. ಆದಷ್ಟು ಬೇಗ ನಿಮ್ಮ ಒಡವೆನ ಬಿಡಿಸ್ಕೊಂಬಂದು ಕೊಡ್ತೀನಿ. ಅಯ್ಯೋ, ನನ್ನ ಹತ್ರ ಒಡವೆ ಎಲ್ಲಿದೆಯಪ್ಪ? ತಂಗಮ್ಮ, ನೀನು ನನ್ನ ಒಡ ಹುಟ್ಟಿದವಳು. ನೀನು ನನ್ನ ದೇವರು ಕೊಟ್ಟು ತಂಗಿ. ನಿನ್ನನ್ನು ನೋಡಿ ಗಾಂಧಿನಗರದವರು ಒಂದು ಸಿನಿಮಾನೇ ತೆಗೆದುಬಿಟ್ರು. ನಿನ್ನಂತ ತಂಗಿನ ನನ್ನ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗಂತೂ ಹೆಮ್ಮೆ ಆಗುತ್ತೆ ಕಡೆ. ನಿನ್ನ ಅಣ್ಣ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗುತ್ತೆ. ನಿನ್ ಕೈಗೆ ದುಡ್ಡು ಕೊಟ್ರೇನೆ ವಾಪಸ್ ಬರಲ್ಲ, ಈ ಒಡವೆ ಕೊಟ್ರೆ ಬರತ್ತಾ? ನಾನ್ ಕೊಡಲ್ಲ, ಹೋಗ. ಚಾಚಿ ಜಂಬಲ್ದಿನಿ ಹಬಿ, ನೀವೇ ನನ್ಗೆ ಒಡವೆ ಕೊಡಿಸ್ಬೇಕು ಅಂತದ್ರಲ್ಲಿ ನನ್ನ ಹತ್ರನೇ ಒಡವೆ ಕೇಳ್ತಿದಿರಲ್ಲ, ಶೇಮ್ ಆಗಲ್ಲ? ಅದನ್ನ ನೋಡಿ, ಗಂಡನಾದವನು ಪ್ರಾಣ ಸಂಕಟದಲ್ಲಿ ಇದ್ದಾಗ ಸಹಧರ್ಮಿಣಿಯಾದವಳು ಸಹಾಯ ಮಾಡಬೇಕಾಗಿರೋದು ಧರ್ಮ. ನೋ, ನೆವರ್. ಸಾಲ ಯಾಕ್ರಿ ಮಾಡಿದ್ರಿ? ಯಾಕೆ ಕೇಳಿ ಮಾಡಿದ್ರಿ? ನಾನಂತೂ ಕೊಡಲ್ಲ, ನೀವೇ ತೀರಿಸ್ಕೊಳ್ಳಿ. ಚಂಪಾ ಚಮೇಲಿ, ನಾನೇ ಯಾಕೆ ಈ ಕಳ್ಳ ಮಂಜ ಆಗ್ಬಿಡ್ಬಾರ್ದು? ಅಂದ್ರೆ ನಿಮ್ ಮಾತಿನ ಅರ್ಥ? ಅದು ನೀನು ಯಥಾ ಪ್ರಕಾರ ನನ್ನ ಒಡವೆಗಳನ್ನೆಲ್ಲ ಬಿಚ್ಚಿಟ್ಟು ತಲೆದಿಂಬಿನ ಕೆಳಗಿಟ್ಟು ಮಾಡ್ಕೊಂಡಿರು. ನಾನು ಕಳ್ಳ ಮಂಜನಾಗಿ ಬಂದು ಅವನ್ನೆಲ್ಲ ಹಂಗಂಗೆ ದೋಚ್ಕೊಂಡು ಹೋಗ್ಬಿಡ್ತೀನಿ. ಅಲ್ಲ ಯಜಮಾನ್ರೆ, ನನ್ ಒಡವೆಗಳನ್ನ ನೀವ್ ಯಾಕೆ ಕದಿಬೇಕು ಅಂತ ನಾನೇ ಕೊಡ್ತೀನಿ ಅಂತ ಹೇಳ್ತಾ ಇದೀನಲ್ಲ. ಕಳ್ಳ ಅಂದ್ರೆ ನಾನು ಬಂದು ದೋಚ್ಬೇಕು, ನೀನ್ ಕೊಡಲ್ಲ 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 ಅಂತ ಹಠ ಮಾಡ್ಬೇಕು. ನಾನು ಬಂದು ದೋಚ್ಬೇಕು, ನೀನ್ ಕೊಡಲ್ಲ ಕೊಡಲ್ಲ ಅಂತ ಹಠ ಮಾಡ್ಬೇಕು. ಆದ್ರೆ ನಾನು ಬಿಡ್ದಂಗೆ ಅವನ್ನೆಲ್ಲ ದೋಚ್ಕೊಂಡು ಹೋಗ್ಬಿಡ್ಬೇಕು. ಆಮೇಲೆ 2 ದಿನದಲ್ಲಿ ಬಂದು ಮನೇಲಿರೋನೆಲ್ಲ ಒಡವೆ ಕರ್ದು ನನ್ನ ಸಾಲ ನಾನು ತೀರ್ಸ್ಕೊಂಡು ಚಂಪಾ ಚಮೇಲೆ ಎದ್ದಿದ್ದೀನಿ ಹೇಳಿ. ನಾನೀಗ ದೋಚ್ತೀನಿ. ನಾನ್ ಕೊಡ ಒಡವೆ ಎಲ್ಲಿ ಅಂತ ಹೇಳಿ ದಿನ ಕೆಳಗೆ. ಕಳ್ಳ ಮಂಜ ಬಂದು ಏನಾದ್ರೂ ಕತ್ಕೊಂಡು ಹೋದ್ನೇನೆ? ಒಡವೆಗಳನ್ನೆಲ್ಲ ಕತ್ಕೊಂಡು ಮುಗಿತ ಕತೆ. ಅವ್ನು ಇನ್ನೂ 2 ಸಲ ನಮ್ಮ ಮನೆಯಲ್ಲಿ ಕಳ್ತನ ಮಾಡೇ ಮಾಡ್ತಾನೆ. ನಿಮ್ಮನೆ ಕಳ್ತನ ಮಾಡ್ದವನು ಕಳ್ಮಂಜ ಅಂತ ನಮಗ್ ಗೊತ್ತಾಗಿದೆ. ಅವ್ನು 1 ಸಲ ಕಳ್ತನ ಮಾಡ್ದವನು ಅದೇ ಮನೆಯಲ್ಲಿ 3 ಸಲ ತಪ್ಪದೆ ಕಳ್ತನ ಮಾಡ್ತಾನೆ. ಅಂದ್ಮೇಲೆ ಅವನು ಇವತ್ತು ಬರ್ತಾನೆ, ನಾಳೆನೂ ಬರ್ತಾನೆ. ಹಾಗಾದ್ರೆ ಆ ಟೈಮಿಗೆ ಸರಿಯಾಗಿ ಬಂದು ನೀವು ಅವನ್ನ ಕ್ಯಾಚ್ ಮಾಡ್ಬಿಡಿ. ನಾವೇನ ಕ್ಯಾಚ್ ಮಾಡ್ಬೋದು, ನಮ್ಗೆ ಇಂಪಾರ್ಟೆಂಟ್ ಮೆರವಣಿಗೆ ಇದೆ, ಅಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಅದನ್ನ ನೋಡ್ಕೊಂಡಿರೋದ್ ಬಿಟ್ಟು ಇಲ್ಲಿಗೆ ಬಂದ್ರೆ ಹೇಗೆ ಮೇಡಮ್? ನಮ್ಗೆ ಲೀಡರ್ಗಳೇ ಮುಖ್ಯ. ಅವ್ರು ವರ್ಷ ಪೂರ್ತಿ ಕಚ್ಚಾಡ್ತಾನೆ ಇರ್ತಾರೆ, ನಮ್ ಕಷ್ಟ ಯಾರು ನೋಡ್ಕೊಳ್ಳೋರು? ಒಂದ್ ಕೆಲಸ ಮಾಡಿ, ನಿಮ್ ಮನೇಲಿ 2 ದಂಡ ಪಿಂಡ್ಗಳಿದ್ದಾರಲ್ಲ, ನಿಮ್ಮ ಮೇಲೆ ನಂಬಿಕೆಯಿಂದ ನಾನು ಒಡವೆಗಳು ಚೆಕ್ ಮಾಡ್ದೆ, ನಿಮ್ಗೆ ದುಡ್ಡು ಕೊಟ್ಬಿಟ್ಟೆ. ಆಮೇಲೆ ಚೆಕ್ ಮಾಡ್ತೀನಿ, ಎಲ್ಲ ಡೂಪ್ಲಿಕೇಟು. ಪಾಂಡುರಂಗ, ಆ ಸೇಠ್ಜಿ ಹೇಳೋದು ನಿಜ ಕಣು. ಏನಮ್ಮ ಹೇಳ್ತಿದ್ಯಾ ನೀನು? ಹೂ ಕಣಿ, ನಮ್ಮ ಮನೆ ಒಡವೆಗಳನ್ನ ಯಾರು ಕದ್ದು ಬಿಡ್ತಾಳೆ ಅಂತ ಎಲ್ಲ ಒಳಗಿನಲ್ಲಿ ಒಡವೆಗಳನ್ನ ಅಟ್ಟದ ಮೇಲೆ ಬಿಸಾಕಿ ಡೂಪ್ಲಿಕೇಟ್ ಒಡವೆಗಳನ್ನ ಭದ್ರವಾದ ಜಾಗದಲ್ಲಿ ಇಟ್ಟಿದ್ದೆ. ಅಮ್ಮ, ನೀನ್ ಇಷ್ಟೊಂದು ಜಾಣೆ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಸುಮ್ನೆ ವಯಸ್ಸಾಗುತ್ತೇನು? ಅಣ್ಣ, ಎಲ್ರು ಒಡವೆಗಳನ್ನ ಕದಿಯುವಂತ ದಟ್ಟದಾರಿದ್ರೆ ನಿನಗೇನ್ ಬಂದಿತ್ತು? ಅದು ದೇವರು ಕೊಟ್ಟ ತಂಗಿ. ನಾನು 10 ಲಕ್ಷ ರೂಪಾಯಿ ಅರ್ಜೆಂಟ್ ಆಗಿ ಸಾಲ ಕಟ್ಟಲೇಬೇಕಿತ್ತಮ್ಮ. ಅಪ್ಪಿ ತಪ್ಪಿ ನಾನೇನಾದ್ರೂ ಆ ದುಡ್ಡನ್ನ ಕಟ್ಟದೆ ಹೋಗಿದ್ದಿದ್ರೆ ಈ ನಮ್ಮ ಗಂಡುಗಲಿ ವಂಶದ ಮನೆ ಕಂಡವ್ರ ಪಾಲಾಗ್ಬಿಡದಮ್ಮ. ಹಾಗಾಗಿ ನಾನು ಇಂತ ನೀಚ್ ಕೆಲಸ ಮಾಡ್ಬಿಟ್ಟಮ್ಮ. ಆದ್ರೆ ನೀವು ನನಗೆ ನಕಲಿ ಒಡವೆ ಕೊಟ್ಟು ಮೋಸ ಮಾಡಿದ್ರಿ. ಈಗಲೇ ನನಗೆ ನೀವು 10 ಲಕ್ಷ ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನಿಮ್ಮನ್ನ ಒದ್ದು ಒಳಗಡೆ ಹಾಕ್ಸ್ಬಿಡ್ತೀನಿ. ಸೇಠ್ಜಿ, ಏನೋ ನನ್ನ ಮಗ ತಿಳಿದೇ ತಪ್ಪು ಮಾಡಿಬಿಟ್ಟಿದ್ದಾನೆ. ಅವನು ಮನೆ ಒಡವೆಗಳನ್ನೇ ಕದಿಯುವಂತಹ ಕಳ್ಳ ಅಲ್ಲ. ಪಾಂಡುರಂಗ, ನೀನೇನು ಹೆದರ್ಕೋಬೇಡ ಕಣೋ. ಅವಳು ಕೊಡಬೇಕಾದ 10 ಲಕ್ಷ ರೂಪಾಯಿ ನಾನ್ ಕೊಡ್ತೀನಿ. ಮಾತ್ರ ಶ್ರೀ ರಂಗಮ್ಮ ರಂಗಮ್ಮ ರಂಗಮ್ಮ, ಎಲ್ಲಾ ತಾಯಿಯಂದ್ರು ತಮ್ಮ ಮಕ್ಕಳಿಗೆ 1 ಸಾರಿ ಜನ್ಮ ಕೊಟ್ರೆ ನೀವು ನನಗೆ 2 ಸಾರಿ ಜನ್ಮ ಕೊಟ್ಟರೆ ಈ ನಿಮ್ಮ ಋಣವನ್ನ ನಾನು ಮುಂದಿನ ಜನ್ಮದಲ್ಲಿ ನಿಮ್ಮ ಹೊಟ್ಟೆನಲ್ಲೇ ನಿಮ್ಮ ಮಗಳಾಗಿ ಹುಟ್ಟುಬಿಟ್ಟು ತೀರಿಸ್ಬಿಡ್ತೀನಿ. ಈ ಜನ್ಮದಲ್ಲೇ ತೀರಿಸಬಹುದು ಕಂದ. ಅಂತ ಒಂದು ಸುವರ್ಣಕಾಶವೇ ಅದ್ಯಾವುದು? ಆ ಸೇಠಿಗೆ ಎಷ್ಟು % ಬಡ್ಡಿ ಕೊಡ್ತಿದ್ದೆ? 5% ಮಾತ್ರ. ನನಗೆ 10% ಬಡ್ಡಿ ಕೊಡು ಸಾಕು.